ಹಾಯ್ ಗೈಸ್, ನಮಸ್ತೆ. ಟೆಕ್ ನ್ಯೂಸ್ ಎಪಿಸೋಡ್ 1133ಗೆ ಎಲ್ಲರಿಗೂ ಕೂಡ ಸ್ವಾಗತ. ಇವತ್ತಿನ ಟೆಕ್ ನ್ಯೂಸ್ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಇದುವರೆಗೂ ನೀವೇನಾದರೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಕೆಳಗಡೆ ಸಬ್ಸ್ಕ್ರೈಬ್ ಬಟನ್ ಇರುತ್ತೆ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋ ನಿಮಗೆ ಇಷ್ಟ ಆಯ್ತು ಅಂದ್ರೆ ಲೈಕ್ ಮಾಡೋದನ್ನ ಮಾತ್ರ ಮರಿಬೇಡಿ. ಇವತ್ತಿನ ಟೆಕ್ ನ್ಯೂಸ್ ಆದ್ರೆ ಸ್ಟಾರ್ಟ್ ಮಾಡೋಣ. ಇವತ್ತಿನ ಟೆಕ್ ನ್ಯೂಸ್ ನೋಡ್ಕೊಂಡ್ರೆ ಮೊದಲನೇ ನ್ಯೂಸ್ ಬಂದ್ಬಿಟ್ಟು ನಮಗೆ ಮೊಟೊರೋಲಾ ಇಂದ. ಮೊಟೊರೋಲಾ ಕಂಪನಿಯವರು ಅತಿ ಶೀಘ್ರದಲ್ಲಿ ಮೋಟೋ ಎಡ್ಜ್ 70 ಈ ಒಂದು ಮೊಬೈಲ್ ನ ಲಾಂಚ್ ಮಾಡ್ತಿದ್ದಾರೆ. ಇದು ಬಂದ್ಬಿಟ್ಟು ಮೊಟೊರೋಲಾ ಕಡೆಯಿಂದ ಬರ್ತಾ ಇರೋ ಸ್ಲಿಮ್ಮೆಸ್ಟ್ ಫೋನ್ ಅಂತಾನೆ ಹೇಳ್ಬೋದು. ಈ ಮೊಬೈಲ್ ನ ಈಗಾಗಲೇ ಚೈನಾದಲ್ಲಿ ಲಾಂಚ್ ಮಾಡಿದ್ದಾರೆ, ನಮ್ಮ ಇಂಡಿಯಾದಲ್ಲಿ ಇವಾಗ ಲಾಂಚ್ ಮಾಡ್ತಿದ್ದಾರೆ. ಈ ಮಂತ್ ಎಂಡ್ ಅಷ್ಟೊತ್ತಿಗೆ ಲಾಂಚ್ ಆಗುತ್ತೆ ಅಂತ ಹೇಳ್ಬಿಟ್ಟು ರಿಪೋರ್ಟ್ಸ್ ಆದ್ರೆ ಬರ್ತಾ ಇದೆ. ಸ್ಪೆಸಿಫಿಕೇಶನ್ಸ್ ಏನು ಕೂಡ ರಿವೀಲ್ ಆಗಿಲ್ಲ. ಮೊಬೈಲ್ ಮಾತ್ರ ತುಂಬಾ ಸ್ಲಿಮ್ ಇರುತ್ತೆ ಅಂತ ಹೇಳ್ಬಿಟ್ಟು ಗೊತ್ತಾಗ್ತಿದೆ. ನನಗೆ ಅನ್ನಿಸ್ದಂಗೆ ಸ್ನ್ಯಾಪ್ಡ್ರ್ಯಾಗನ್ 7 Gen 4 ಈ ಒಂದು ಪ್ರೊಸೆಸರ್ ಯೂಸ್ ಮಾಡೋ ಚಾನ್ಸ್ ಇದೆ ಅಂತ ಹೇಳ್ಬಿಟ್ಟು ನಾನಾದ್ರೆ ಅನ್ಕೊಂತಿದ್ದೀನಿ. ಸೊ ನೋಡೋಣಂತೆ ಮೊಟೊರೋಲಾ ಕಂಪನಿಯವರು ಈ ಒಂದು ಸ್ಲಿಮ್ಮೆಸ್ಟ್ ಫೋನ್ ನ ಯಾವಾಗ ಲಾಂಚ್ ಮಾಡ್ತಾರೆ ಅಂತ. ನ್ಯೂಸ್ ನೋಡ್ಕೊಂಡ್ರೆ ನಮಗೆ ಇಂಡಿಯನ್ ಗೌರ್ಮೆಂಟ್ ಇಂದ. ಇಂಡಿಯನ್ ಗೌರ್ಮೆಂಟ್ ಅವರು ರೀಸೆಂಟ್ ಆಗಿ ಒಂದು ನೋಟಿಸ್ ನ ರಿಲೀಸ್ ಮಾಡಿದ್ರು. ನಮ್ಮ ಇಂಡಿಯಾದಲ್ಲಿ ಏನೇನೆಲ್ಲ ಮೊಬೈಲ್ಸ್ ಲಾಂಚ್ ಆಗುತ್ತಲ್ಲ ಆ ಎಲ್ಲಾ ಮೊಬೈಲ್ಸ್ ಅಲ್ಲಿ ಸಂಚಾರ್ ಸಾಥಿ ಆಪ್ ಪ್ರೀ ಇನ್ಸ್ಟಾಲ್ಡ್ ಇರಬೇಕು. ಅದು ಅನ್ಇನ್ಸ್ಟಾಲ್ ಮಾಡೋಕ್ಕೂ ಕೂಡ ಬರಬಾರ್ದು. ಆ ರೀತಿಯಾಗಿ ನೀವೊಂದು ಅಪ್ಡೇಟ್ ಕೊಟ್ಟು ಪ್ರತಿ ಮೊಬೈಲ್ ಅಲ್ಲೂ ಕೂಡ ನೀವೊಂದು ಅಪ್ಲಿಕೇಶನ್ ಇರೋ ರೀತಿ ನೀವು ಮಾಡಬೇಕು ಅಂತೇಳಿ ಎಲ್ಲಾ ಬ್ರಾಂಡ್ಸಿಗೂ ಕೂಡ ಒಂದು ನೋಟಿಸ್ ಆದ್ರೆ ರಿಲೀಸ್ ಮಾಡಿದ್ರು. ತುಂಬಾ ಬ್ರಾಂಡ್ಸ್ ಅವರು ಒಪ್ಕೊಂಡ್ರು, ತುಂಬಾ ಬ್ರಾಂಡ್ಸ್ ಅವರು ಒಪ್ಕೊಂಡ್ಲಿಲ್ಲ. ನಾವ್ ಇದಕ್ಕೆಲ್ಲ ಒಪ್ಪಲ್ಲ ಅಂತ ಹೇಳ್ಬಿಟ್ಟು ಅಪೋಸ್ ಆದ್ರೆ ಮಾಡಿದ್ರು. ಅದರಲ್ಲಿ ಫಸ್ಟ್ ಆಪಲ್ ಅಂತಾನೆ ಹೇಳ್ಬೋದು. ಆಪಲ್ ಕಂಪನಿಯವರು ಒಪ್ಕೊಂಡ್ಲೇ ಇಲ್ಲ. ನಾವ್ ಏನಂದ್ರೂ ಕೂಡ ಈ ಒಂದು ಅಪ್ಲಿಕೇಶನ್ ನಾವು ಪ್ರೀ ಇನ್ಸ್ಟಾಲ್ ಮಾಡಿ ಕೊಡೋದಿಲ್ಲ, ಬೇಕಂದ್ರೆ ಇನ್ಸ್ಟಾಲ್ ಮಾಡ್ಕೊಂಡ್ಲಿ, ಅದು ಕಸ್ಟಮರ್ಸ್ ಮೇಲೆ ಡಿಪೆಂಡ್ ಆಗಿರುತ್ತೆ. ನಾವು ಫೋರ್ಸ್ಫುಲ್ ಆಗಿ ಇದನ್ನ ನಾವು ಪ್ರೀ ಇನ್ಸ್ಟಾಲ್ ಮಾಡಲ್ಲ ಅಂತ ಹೇಳ್ಬಿಟ್ಟು ತುಂಬಾ ಬ್ರಾಂಡ್ಸ್ ಅವರು ಹೇಳಿದ್ರು. ಇವಾಗ ಇಂಡಿಯನ್ ಗೌರ್ಮೆಂಟ್ ಅವರು ಕೂಡ ರಿಯಾಕ್ಟ್ ಆಗಿದ್ದಾರೆ. ಅವರು ಕೂಡ ಈ ಮ್ಯಾಂಡೇಟರಿ ಏನಿದೆಲ್ಲ ಅದನ್ನ ತೆಗೆದಿದ್ದಾರೆ. ಇವಾಗ ಇಂಡಿಯನ್ ಗೌರ್ಮೆಂಟ್ ಅವ್ರು ಏನ್ ಹೇಳ್ತಿದ್ದಾರೆ ಅಂದ್ರೆ ನಾವೇನೋ ಸ್ಪೈ ಮಾಡಬೇಕು, ನಿಮ್ಮ ಮೊಬೈಲ್ ಅಲ್ಲಿರೋ ಡಾಟಾ ಏನೋ ತಗೋಬೇಕು, ಆ ರೀತಿ ಯೋಚನೆ ನಮಗೇನಿಲ್ಲ. ನಾವ್ ಏನಕ್ಕೆ ಈ ಒಂದು ಅಪ್ಲಿಕೇಶನ್ ಪ್ರೀ ಇನ್ಸ್ಟಾಲ್ ಇರಬೇಕು ಅಂದ್ರೆ ಅಕಸ್ಮಾತ್ ಆಗಿ ಮೊಬೈಲ್ ಕಳೆದೋಯ್ತು ನಾವಾಗ ನಿಮಗೆ ಯೂಸ್ ಆಗುತ್ತೆ, ಇಲ್ಲಾಂದ್ರೆ ನಿಮ್ಮಲ್ಲಿ ಏನಾದ್ರೂ ಸೈಬರ್ ಅಟ್ಯಾಕ್ ಆಯ್ತು ನಾವಾಗ ನಿಮಗೆ ಗೊತ್ತಾಗುತ್ತೆ. ಈ ತರ ಇನ್ಫಾರ್ಮೇಶನ್ ಸಿಗ್ಲಿ ಅಂತ ಹೇಳ್ಬಿಟ್ಟು ನಾವು ಈ ಒಂದು ಅಪ್ಲಿಕೇಶನ್ ಪ್ರೀ ಇನ್ಸ್ಟಾಲ್ ಇರ್ಲಿ ಅಂತ ಹೇಳ್ಬಿಟ್ಟು ನಾವು ನೋಟಿಸ್ ಆದ್ರೆ ರಿಲೀಸ್ ಮಾಡಿದ್ವಿ. ಆದ್ರೆ ತುಂಬಾ ಜನರಿಗೆ ಇಂಟ್ರೆಸ್ಟ್ ಇಲ್ಲ. ನಾವು ಕೂಡ ಮ್ಯಾಂಡೇಟರಿ ಮಾಡ್ತಾ ಇಲ್ಲ, ನಮಗೂ ಕೂಡ ಬೇಡ. ನಿಮಗೆ ಏನಾದ್ರೂ ಬೇಕು ಅಂದ್ರೆ ನೀವು ಪ್ಲೇ ಸ್ಟೋರ್ ಅಲ್ಲಿ ಆಗ ಬಂದ್ಬಿಟ್ಟು ಆಪ್ ಸ್ಟೋರ್ ಅಲ್ಲಿ ಹೋಗ್ಬಿಟ್ಟು ನೀವು ಇನ್ಸ್ಟಾಲ್ ಮಾಡ್ಕೊಂಡು ಯೂಸ್ ಮಾಡ್ಕೊಳ್ಳಿ, ಬೇಡ ಅಂದ್ರೆ ಅನ್ಇನ್ಸ್ಟಾಲ್ ಮಾಡ್ಕೊಳ್ಳಿ ಅಂತ ಹೇಳ್ಬಿಟ್ಟು ಇಂಡಿಯನ್ ಗೌರ್ಮೆಂಟ್ ಅವರು ಹೇಳ್ತಿದ್ದಾರೆ. ಮೇಜರ್ ಇಂಪ್ಯಾಕ್ಟ್ ಯಾಕೆ ತುಂಬಾ ಕಂಪನೀಸ್ ಅವರು ಒಪ್ಕೊಳ್ಳಲ್ಲ ಅಂದ್ರೆ ಈ ಗೌರ್ಮೆಂಟ್ ಅಪ್ಲಿಕೇಶನ್ಸ್ ಏನಿರುತ್ತಲ್ಲ ಅಷ್ಟು ಸೆಕ್ಯೂರ್ ಆಗಿ ಇರೋದಿಲ್ಲ. ನಾವು ಅನ್ಕೋಬಹುದು ಅಷ್ಟು ಸೆಕ್ಯೂರ್ ಆಗಿರೋದಿಲ್ಲ, ಈಸಿಯಾಗಿ ಹ್ಯಾಕ್ ಮಾಡಿಬಿಡ್ತಾರೆ. ಅದು ತುಂಬಾ ಬ್ರ್ಯಾಂಡ್ಸಿಗೆ ಇಷ್ಟ ಆಗೋದಿಲ್ಲ. ಇವಾಗ ಅಕಸ್ಮಾತ್ ಆಗಿ ಸಂಚಾರ್ ಸಾಥಿ ಆ್ಯಪೇ ಹ್ಯಾಕ್ ಆಯಿತು ಅಂತ ಇಟ್ಕೊಳ್ಳಿ. ಇವಾಗ ಸ್ಯಾಮ್ಸಂಗ್ ಮೊಬೈಲ್ಸ್ ಅಲ್ಲಿರೋ ತುಂಬಾ ಅಪ್ಲಿಕೇಶನ್ಸ್ ಹ್ಯಾಕ್ ಆಗಿದೆ ಅಂತ ಒಂದು ನ್ಯೂಸ್ ಬಂತು ಅಂದ್ರೆ ಅವಾಗ ಸ್ಯಾಮ್ಸಂಗಿಗಿರೋ ಬ್ರ್ಯಾಂಡ್ ವ್ಯಾಲ್ಯೂ ಕಮ್ಮಿ ಆಗ್ಬಿಡುತ್ತೆ. ಅದಕ್ಕೋಸ್ಕರ ತುಂಬಾ ಕಂಪ್ನಿಯವರು ಇದಕ್ಕೆ ಒಪ್ಕೊಳ್ಳೋದಿಲ್ಲ. ಇವಾಗ ಇಂಡಿಯನ್ ಗೌರ್ಮೆಂಟ್ ಅವರು ಕೂಡ ಕಾಂಪ್ರಮೈಸ್ ಆಗಿದ್ದಾರೆ. ನೆಕ್ಸ್ಟ್ ನ್ಯೂಸ್ ನೋಡ್ಕೊಂಡ್ರೆ ನಮಗೆ ಸ್ಯಾಮ್ಸಂಗ್ ಇಂದ. ಸ್ಯಾಮ್ಸಂಗ್ ಕಂಪ್ನಿಯವರು ರೀಸೆಂಟ್ ಆಗಿ ಸ್ಯಾಮ್ಸಂಗ್ ಗ್ಯಾಲಕ್ಸಿ Z ಟ್ರೈಫೋಲ್ಡ್ ಫೋನ್ ನ ಲಾಂಚ್ ಮಾಡಿದ್ದಾರೆ. ಸ್ಯಾಮ್ಸಂಗ್ ಕಡೆಯಿಂದ ಬಂದಿರೋ ಫಸ್ಟ್ ಟ್ರೈಫೋಲ್ಡ್ ಫೋನ್ ಅಂತಾನೆ ಹೇಳ್ಬೋದು. ಇವಾಗ ನೀವು ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಲ್ಲ ಈ ರೀತಿಯಾಗಿ 3 ಲೆವೆಲ್ಸ್ ಅಲ್ಲಿ ನಿಮಗಾದ್ರೆ ಓಪನ್ ಆಗುತ್ತೆ. ಟ್ರೈಫೋಲ್ಡ್ ಅಂತಾನೆ ಹೇಳ್ಬೋದು. ಓವೆ ಕಂಪನಿಯವರು ಲಾಂಚ್ ಮಾಡಿದ್ರಲ್ಲ ಸೇಮ್ ಟು ಸೇಮ್. ಇದು ನಿಮಗೆ ಇನ್ನರ್ ಡಿಸ್ಪ್ಲೇ ಬಂದ್ಬಿಟ್ಟು ಒಳಗಡೆ ಓಪನ್ ಮಾಡಿದ್ದಾದ್ಮೇಲೆ 10 ಇಂಚ್ ಡಿಸ್ಪ್ಲೇ ಆದ್ರೆ ಇರುತ್ತೆ. ಹೊರಗಡೆ ಕ್ಲೋಸ್ ಮಾಡಿದ್ದಾದ್ಮೇಲೆ ನಿಮಗೆ 6.5 ಇಂಚಸ್ ಆದ್ರೆ ಇರುತ್ತೆ. ಸ್ನ್ಯಾಪ್ಡ್ರ್ಯಾಗನ್ 888 ಚಿಪ್ಸೆಟ್ ಯೂಸ್ ಮಾಡಿದ್ದಾರೆ. ಮೇನ್ ಕ್ಯಾಮ್ರಾ 200 ಮೆಗಾ ಪಿಕ್ಸೆಲ್ ಇರುತ್ತೆ. ಟೈಟಾನಿಯಂ ಇಂಚ್ ನ ಪ್ರೊವೈಡ್ ಮಾಡಿದ್ದಾರೆ. ನಿಮಗೆ ಹಿಂಜು ಕೂಡ ತುಂಬಾ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಇವರಾದ್ರೆ ಹೇಳ್ತಿದ್ದಾರೆ. ಇನ್ನ ಥಿಕ್ನೆಸ್ ವಿಷಯಕ್ಕೆ ಬಂದ್ರೆ 3.9 mm ಥಿಕ್ನೆಸ್ ಆದ್ರೆ ಇರುತ್ತೆ. ಕಂಪ್ಲೀಟ್ ಆಗಿ ಅನ್ಫೋಲ್ಡ್ ಮಾಡಿದಾದ್ಮೇಲೆ ನಿಮಗೆ ಈ ಒಂದು ಥಿಕ್ನೆಸ್ ಆದ್ರೆ ಇರುತ್ತೆ. ಪ್ರೈಸ್ ಎಷ್ಟು ಇದ್ರ ಬಗ್ಗೆ ಯಾವುದೇ ರೀತಿ ಇನ್ಫಾರ್ಮೇಶನ್ ಆದ್ರೆ ಇಲ್ಲ. ಇವಾಗ ಸೌತ್ ಕೊರಿಯಾದಲ್ಲಿ ಲಾಂಚ್ ಮಾಡಿದ್ದಾರೆ. ಸೌತ್ ಕೊರಿಯಾದಲ್ಲಿ ಮಾತ್ರ ಲಾಂಚ್ ಮಾಡಿದ್ದಾರೆ, ಮತ್ತೆ ಗ್ಲೋಬಲ್ ಆಗಿ ಲಾಂಚ್ ಮಾಡ್ತಾರಾ ಇಲ್ಲ ಬೇರೆ ಕಡೆನೂ ಕೂಡ ಇದನ್ನ ಅವೈಲೇಬಿಲಿಟಿ ತರ್ತಾರ, ಇದ್ರ ಬಗ್ಗೆ ಯಾವುದೇ ರೀತಿ ಇನ್ಫಾರ್ಮೇಶನ್ ಆದ್ರೆ ಇಲ್ಲ. ಇವಾಗ ಲಾಂಚ್ ಮಾಡಬೇಕು, ಲಾಂಚ್ ಆದ್ರೆ ಮಾಡಿದ್ದಾರೆ. ಅಮೆರಿಕದಲ್ಲೂ ಕೂಡ ಅತಿ ಶೀಘ್ರದಲ್ಲಿ ಲಾಂಚ್ ಮಾಡ್ತಾರೆ ಅಂತ ಹೇಳ್ಬಿಟ್ಟು ಗೊತ್ತಾಗ್ತಿದೆ. ಈ ಸಲ ಬಾಕ್ಸ್ ಅಲ್ಲಿ ನಿಮಗೆ ಚಾರ್ಜರ್ ಕೂಡ ಸಿಗುತ್ತೆ, ಹಾಗೆ ಬಂದ್ಬಿಟ್ಟು ಅಡಾಪ್ಟರ್ ಕೂಡ ಇರುತ್ತೆ. ಎಲ್ಲಾನು ಕೂಡ ನಿಮಗೆ ಪ್ರೊವೈಡ್ ಮಾಡ್ತಿದ್ದಾರೆ. ಮೊಬೈಲ್ ನೋಡೋದಕ್ಕೆ ತುಂಬಾ ಚೆನ್ನಾಗಿದೆ ಅಂತಾನೆ ಹೇಳ್ಬೋದು. ಟ್ರಿಪಲ್ ಫೋಲ್ಡಿಂಗ್ ನೋಡೋದೇ ಒಂದು ರೀತಿ ಖುಷಿ. ನಮ್ಮ ಇಂಡಿಯಾದಲ್ಲಿ ಫಸ್ಟ್ ಬ್ರ್ಯಾಂಡ್ ಅಂತಾನೆ ಹೇಳ್ಬೋದು ಟ್ರಿಪಲ್ ಫೋಲ್ಡಿಂಗ್ ಇಂದ ತಂದಿರೋದು. ನೆಕ್ಸ್ಟ್ ನಿಮಗೆ ಟೆಕ್ನೋ ಇಂದ ಬರುತ್ತೆ, ಇನ್ಫಿನಿಕ್ಸ್ ಇಂದ ಬರುತ್ತೆ. ಈಗ ನೆಕ್ಸ್ಟ್ ಆಪಲ್ ಅವರು ನೋಡ್ಕೊಂಡ್ರೆ ನಾರ್ಮಲ್ ಫೋಲ್ಡ್ ಫೋನ್ ನ ಲಾಂಚ್ ಮಾಡ್ತಿದ್ದಾರೆ. ಇನ್ನ ನಿಮಗೆ ತುಂಬಾ ಫೋಲ್ಡಬಲ್ ಫೋನ್ಸ್ ಆದ್ರೆ ಬರುತ್ತೆ. ಇದು ಸ್ಟಾರ್ಟಿಂಗ್ ಅಂತಾನೆ ಹೇಳ್ಬೋದು. ನೆಕ್ಸ್ಟ್ ನ್ಯೂಸ್ ನೋಡ್ಕೊಂಡ್ರೆ ನಮಗೆ ಫ್ಲಿಪ್ಕಾರ್ಟ್ ಇಂದ. ಫ್ಲಿಪ್ಕಾರ್ಟ್ ಅಲ್ಲಿ ಒಂದು ಹೊಸ ಸೇಲ್ ಅನೌನ್ಸ್ ಮಾಡಿದ್ದಾರೆ, ಬೈ 2025 ಅಂತೇಳಿ. ಇವಾಗ ಈ ವರ್ಷ ಮುಗಿತಾ ಬಂತಲ್ಲ, ಅದಕ್ಕೆ ಬಾಯ್ ಅಲ್ಲ ಬೈ ಅಂತ ಹೇಳ್ಬಿಟ್ಟು ಈ ಒಂದು ಹೆಸರಾದ್ರೆ ಇಟ್ಟಿದ್ದಾರೆ. ಇದರಲ್ಲಿ ನಿಮಗೆ ಎಲೆಕ್ಟ್ರಾನಿಕ್ ಐಟಮ್ಸ್ ಮೇಲೆ ಮೇಜರ್ ಡಿಸ್ಕೌಂಟ್ ಆದ್ರೆ ಕೊಡ್ತಿದ್ದಾರೆ. ನಿಮಗೆ ಟಿವಿಸ್ ಎಲ್ಲ 10,000 ಒಳಗಡೆ ಸಿಗ್ತಾ ಇದೆ. ವಾಷಿಂಗ್ ಮಿಷಿನ್ಸ್ ನಿಮಗೆ 20,000 ಒಳಗಡೆ ಸಿಗ್ತಾ ಇದೆ. ರೀಸನಬಲ್ ಪ್ರೈಸ್ ಅಲ್ಲಿ ತುಂಬಾ ಒಳ್ಳೆ ಡಿಸ್ಕೌಂಟ್ ಅಲ್ಲೇ ನೀವೊಂದು ಸೇಲ್ ಆದ್ರೆ ನಡೆಸ್ತಿದ್ದಾರೆ. ಯಾರಾದ್ರೂ ಹೋಮ್ ಅಪ್ಲಯನ್ಸಸ್ ತಗೋಬೇಕು ಅಂತ ಪ್ಲಾನ್ ಮಾಡ್ತಾ ಇದ್ರೆ ಈ ಸೇಲ್ ಅಲ್ಲಿ ಟ್ರೈ ಮಾಡಿ, ನಿಮಗೆ ಒಂದು ಸ್ವಲ್ಪ ರೀಸನಬಲ್ ಪ್ರೈಸ್ ಅಲ್ಲೇ ಸಿಗುತ್ತೆ. ನೆಕ್ಸ್ಟ್ ನ್ಯೂಸ್ ನೋಡ್ಕೊಂಡು
ನೋಡ್ಕೊಂಡ್ರೆ ನಮಗೆ ಅಮೆಝಾನ್ ಇಂದ ಅಮೆಝಾನ್ ಅವರು ಒಂದು ದೊಡ್ಡ ಗುಡ್ ನ್ಯೂಸ್ ಕೊಟ್ಟಿದ್ದಾರೆ ಅಂತಾನೆ ಹೇಳ್ಬೋದು. ಅಂತ ನ್ಯೂಸ್ ಯಾವ್ದಪ್ಪ ಅಂದ್ರೆ ಇವಾಗ ನಾರ್ಮಲ್ ಆಗಿ ಸೇಲ್ ಟೈಮ್ ಅಲ್ಲಿ ನೋಡಿ ನಮಗೆ ತುಂಬಾ ಮಟ್ಟಿಗೆ ಫ್ರಾಡ್ ನಡೀತಾ ಇರುತ್ತೆ. ಇವಾಗ ಅಮೆಝಾನ್ ಅಲ್ಲಿ, ಫ್ಲಿಪ್ಕಾರ್ಟ್ ಅಲ್ಲಿ ನೀವೇನಾದ್ರೂ ಆರ್ಡರ್ ಮಾಡಿರ್ತೀರಾ ಅಂತ ಇಟ್ಕೊಳ್ಳಿ, ಅಲ್ಲಿ ಅವರು ವೇರ್ ಹೌಸ್ ಇಂದ ನಿಮ್ಮ ಅಡ್ರೆಸ್ ಗೆ ಕರೆಕ್ಟ್ ಪ್ರಾಡಕ್ಟ್ ನ ಕಳಿಸಿರ್ತಾರೆ. ಈ ಮಧ್ಯದಲ್ಲಿ ಏನಾಗುತ್ತೆ ಅಂದ್ರೆ ಕೆಲವೊಬ್ರು ಆ ಪ್ಯಾಕೇಜ್ ನ ಚೇಂಜ್ ಮಾಡ್ಬಿಡ್ತಾರೆ, ಒಳಗಿರೋ ಐಟಮ್ ನ ಚೇಂಜ್ ಮಾಡ್ಬಿಡ್ತಾರೆ. ಇವಾಗ ಫೋಲ್ಡಬಲ್ ಫೋನ್ ಏನಾದ್ರೂ ಆರ್ಡರ್ ಇಟ್ಟಿದ್ರೆ ಮಧ್ಯದಲ್ಲಿ ಟೈಲ್ಸ್ ಇಡೋದಂತೆ, ಸೋಪ್ ಇಡೋದಂತೆ, ಸೊ ಈ ರೀತಿಯಾಗಾದ್ರೆ ನಡೀತಾ ಇರುತ್ತೆ. ಈ ತರ ನ್ಯೂಸ್ ನ ನೀವು ಕೂಡ ಕೇಳಿರ್ತೀರಾ. ಇವಾಗ ಕಂಪ್ಲೀಟ್ ಪ್ಯಾಕೇಜಿಂಗ್ ಸಿಸ್ಟಮ್ ನ ಇವರು ಚೇಂಜ್ ಮಾಡಿದ್ದಾರೆ. ಇವಾಗ ಅಮೆಝಾನ್ ಇಂದ ನಿಮಗೆ ಏನಾದ್ರೂ ಒಂದು ಪಾರ್ಸಲ್ ಬಂತು ಅಂತ ಇಟ್ಕೊಳ್ಳಿ, ಒಂದು ಬಾಕ್ಸ್ ಬಂತು ಅಂದ್ರೆ ಅದಕ್ಕೊಂದು ವೈಟ್ ಕಲರ್ ಟೇಪ್ ಆದ್ರೆ ಹಾಕಿರ್ತಾರೆ. ಅದನ್ನ ಯಾರಾದ್ರೂ ಓಪನ್ ಮಾಡೋದಕ್ಕೆ ಟ್ರೈ ಮಾಡಿದ್ರೆ ಆ ಪ್ಯಾಕೆಟ್ ಬಂದ್ಬಿಟ್ಟು ಕಂಪ್ಲೀಟ್ ಆಗಿ ಪಿಂಕ್ ಕಲರ್ ಆಗಿ ಟರ್ನ್ ಆಗುತ್ತೆ. ಈ ಡಾಟ್ಸ್ ಏನಿದೆಯಲ್ಲ ಆ ಡಾಟ್ಸ್ ಅನ್ನೋದು ವೈಟ್ ಇರುತ್ತೆ. ಯಾರಾದ್ರೂ ಹೀಟ್ ಮಾಡಿದ್ರು ಅಂದ್ರೆ ಅದು ಆಟೋಮೆಟಿಕ್ ಆಗಿ ಪಿಂಕ್ ಆಗುತ್ತೆ ಅಂತ ಹೇಳ್ಬಿಟ್ಟು ಹೇಳ್ತಿದ್ದಾರೆ. ಆ ರೀತಿಯಾಗಿ ಏನಾದ್ರೂ ಪಿಂಕ್ ಆಗಿ ಟರ್ನ್ ಆಗಿತ್ತು ಅಂದ್ರೆ ನಾವೊಂದು ಪಾರ್ಸಲ್ ನ ರಿಸೀವ್ ಮಾಡ್ಕೋಬೇಡಿ ಅಂತ ಹೇಳ್ಬಿಟ್ಟು ಅಮೆಝಾನ್ ಅವರು ಹೇಳ್ತಿದ್ದಾರೆ. ಸರಿ ಬಾಕ್ಸ್ ಆದ್ರೆ ಓಕೆ, ಇವಾಗ ನಾರ್ಮಲ್ ಆಗಿ ಪ್ಯಾಕ್ ಅಲ್ಲಿ ಬರುತ್ತಲ್ಲ, ಪ್ಯಾಕೇಜ್ ಅಲ್ಲಿ ಬರುತ್ತಲ್ಲ, ಅದಿದ್ರೆ ಹೆಂಗೆ ಅಂದ್ರೆ ಆ ಪ್ಯಾಕು ಕೂಡ ಅಷ್ಟೇ, ಅದನ್ನ ಯಾರಾದ್ರೂ ಓಪನ್ ಮಾಡಕ್ ಟ್ರೈ ಮಾಡಿದ್ರೆ ಮೇಲ್ಗಡೆ ನಿಮಗೇನ್ ಕಾಣಿಸ್ತಾ ಇದೆಯಲ್ಲ ಅಲ್ಲಷ್ಟು ಕೂಡ ನಿಮಗೆ ಪಿಂಕ್ ಆಗ್ಬಿಡುತ್ತೆ. ಅಲ್ಲಿ ಏನಾದ್ರೂ ಪಿಂಕ್ ಆಗಿತ್ತು ಅಂದ್ರೆ ಈಗಾಗಲೇ ಇದನ್ನ ಓಪನ್ ಮಾಡ್ಬಿಟ್ಟು ಮತ್ತೆ ಕ್ಲೋಸ್ ಮಾಡಿದ್ದಾರೆ ಅಂತ ಹೇಳಿ ಅರ್ಥ. ಈ ರೀತಿಯಾಗಿ ಏನಾದ್ರೂ ಪಿಂಕ್ ಕಾಣಿಸ್ತು ಅಂದ್ರೆ ಪರ್ಚೇಸ್ ಮಾಡಬೇಡಿ ಅಂತ ಹೇಳ್ಬಿಟ್ಟು ಇವ್ರಾದ್ರೆ ಹೇಳ್ತಿದ್ದಾರೆ. ಈ ತರ ಪ್ರತಿಯೊಂದು ಇವರು ಕೂಡ ತರಬೇಕು. ಫ್ಲಿಪ್ಕಾರ್ಟ್, ಮಿಂತ್ರಾ ಇವರೆಲ್ಲರೂ ಕೂಡ ಇದನ್ನ ಇಂಪ್ಲಿಮೆಂಟ್ ಮಾಡ್ಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ. ಯಾಕೆಂದ್ರೆ ವಿಪರೀತವಾಗಿ ಫ್ರಾಡ್ ಆಗ್ತಾ ಇದೆ. ಇವಾಗ ಕೆಲವೊಬ್ರಿಗಾದ್ರೂ ಕೂಡ ಅದೆಲ್ಲರಿಗೂ ಕೂಡ ಫ್ರಾಡ್ ಆದಂಗೆ ಅಲ್ಲ. ಸೊ ಇದೊಂದು ಸ್ವಲ್ಪ ಇಂಪ್ಲಿಮೆಂಟ್ ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ. ನೆಕ್ಸ್ಟ್ ನ್ಯೂಸ್ ನೋಡ್ಕೊಂಡ್ರೆ ನಮಗೆ ಆಪಲ್ ಇಂದ. ಆಪಲ್ ಕಂಪ್ನಿಯವರು ರೀಸೆಂಟ್ ಆಗಿ ಆಪಲ್ ವಾಚ್ ಸೀರೀಸ್ 11 ಲಾಂಚ್ ಮಾಡಿದ್ರಲ್ಲ, ಈ ವಾಚ್ ಲಾಂಚ್ ಮಾಡಿದಾಗ ಒಂದು ಹೊಸ ಫೀಚರ್ ನ ಅನೌನ್ಸ್ ಮಾಡಿದ್ರು, ಹೈಪರ್ ಟೆನ್ಷನ್ ಅಂತೇಳಿ. ಇದ್ರ ಬಗ್ಗೆ ಸಿಂಪಲ್ ಆಗಿ ಹೇಳ್ಬೇಕು ಅಂದ್ರೆ ನಿಮ್ BP ನ ಇದು ಮಾನಿಟರ್ ಮಾಡ್ತಾ ಇರುತ್ತೆ. ಇದು ಬಂದ್ಬಿಟ್ಟು ಲಾಂಚ್ ಮಾಡಿದಾಗಿಂದ ನಮ್ಮ ಇಂಡಿಯಾಗೆ ಈ ಫೀಚರ್ ತಂದಿರಲಿಲ್ಲ, ಇವಾಗ ಅನೌನ್ಸ್ ಮಾಡಿದ್ದಾರೆ. ನಿನ್ನೆಯಿಂದ ಎಲ್ಲಾ ವಾಚಸ್ಗೂ ಕೂಡ ಈ ಒಂದು ಫೀಚರ್ ನ ರೋಲ್ ಔಟ್ ಮಾಡಿದ್ದಾರೆ. ಆಪಲ್ ವಾಚ್ ಸೀರೀಸ್ 9 ಇಂದ ಈ ಒಂದು ವಾಚಸ್ ವರೆಗೂ ನಿಮಗೆ ಎಲ್ಲಾ ವಾಚಸ್ಗೂ ಕೂಡ ಸಪೋರ್ಟ್ ಆಗುತ್ತೆ. ಇವರೇನ್ ಹೇಳ್ತಿದ್ದಾರೆ ಅಂದ್ರೆ ಈ ಒಂದು ಫೀಚರ್ ಬಂದಿದ್ದಾದ್ಮೇಲೆ ಫಸ್ಟ್ 30 ಡೇಸ್ ನಿಮ್ ಬಾಡಿನ ಇದು ಅನಾಲಿಸಿಸ್ ಮಾಡುತ್ತೆ. ಯಾವ ಟೈಮಲ್ಲಿ ಮಲ್ಕೊಂತಿದ್ದೀರಾ, ಯಾವಾಗ ಎದ್ದಾಳ್ತಾ ಇದ್ದೀರಾ, ಏನ್ ಫುಡ್ ಇಂಟೇಕ್ ಮಾಡ್ತಾ ಇದ್ದೀರಾ, ನಿಮ್ಮ ಹಾರ್ಟ್ ಬೀಟ್ ಯಾವ ರೀತಿ ಇದೆ, ಸೊ ಇದನ್ನೆಲ್ಲನೂ ಕೂಡ ಕಂಪ್ಲೀಟ್ ಆಗಿ ಎಕ್ಸಾಮಿನ್ ಮಾಡುತ್ತೆ. ಎಕ್ಸಾಮಿನ್ ಮಾಡಿದ್ದಾದ್ಮೇಲೆ 30 ದಿನ ಆದ್ಮೇಲೆ ನಿಮಗೊಂದು ರಿಪೋರ್ಟ್ ಆದ್ರೆ ಕೊಡುತ್ತೆ. ಈ ಒಂದು ರಿಪೋರ್ಟ್ ಅಲ್ಲಿ ಗೊತ್ತಾಗುತ್ತೆ BP ಇದೆಯೋ ಇಲ್ವೋ, ಇಲ್ಲಾಂದ್ರೆ ನೆಕ್ಸ್ಟ್ ಏನಾದ್ರೂ BP ಬರೋ ಚಾನ್ಸಸ್ ಇದೆಯಾ, ಇದ್ರ ಬಗ್ಗೆ ಕಂಪ್ಲೀಟ್ ಇನ್ಫಾರ್ಮೇಶನ್ ನಿಮಗೆ ಈ ಒಂದು ರಿಪೋರ್ಟ್ ಅಲ್ಲಿ ಗೊತ್ತಾಗುತ್ತೆ. ಇವಾಗ BP, ಶುಗರ್ ಇದೆಲ್ಲ ಹೆಂಗೆ ಅಂದ್ರೆ ಹೋಗ್ಬಿಟ್ಟು ತೋರಿಸಿದ ತಕ್ಷಣ ಬರೋದಿಲ್ಲ, ಅನ್ಎಕ್ಸ್ಪೆಕ್ಟೆಡ್ ಆಗಿನೇ ಬಂದ್ಬಿಟ್ಟಿರುತ್ತೆ. ಅದು ನಮಗೆ ಯಾವುದೋ ರೂಪದಲ್ಲಿ ಗೊತ್ತಾಗುತ್ತೆ. ನೀವೊಂದು ವಾಚಸ್ ಇಂದ ಏನಾಗುತ್ತೆ ಅಂದ್ರೆ ನಿಮಗೆ BP ಅನ್ನೋದು ಗೊತ್ತಾಗುತ್ತೆ, ಹೈಪರ್ ಟೆನ್ಷನ್ ಯಾವ ರೀತಿ ಇದೆ, ಏನ್ ಕತೆ. ಸೊ ಇದ್ರ ಬಗ್ಗೆ ಕಂಪ್ಲೀಟ್ ಇನ್ಫಾರ್ಮೇಶನ್ ನಿಮಗೊಂದು ರಿಪೋರ್ಟ್ ರೂಪದಲ್ಲ ಆದ್ರೆ ಸಿಗುತ್ತೆ. ಇವಾಗ ನಮ್ಮ ಇಂಡಿಯಾದಲ್ಲೂ ಕೂಡ ಈ ಒಂದು ಫೀಚರ್ ಆದ್ರೆ ಕೊಟ್ಟಿದ್ದಾರೆ. ಯಾರಾದ್ರೂ ಆಪಲ್ ವಾಚಸ್ ನ ಯೂಸ್ ಮಾಡ್ತಾ ಇದ್ರೆ, ಆಪಲ್ ವಾಚ್ ಸೀರೀಸ್ 9, 10, 11 ಹಾಗೆ ಬಂದ್ಬಿಟ್ಟು ಅಲ್ಟ್ರಾ, ಸೊ ಈ ಒಂದು ವಾಚಸ್ ಯೂಸ್ ಮಾಡ್ತಾ ಇದ್ರೆ ಒಂದ್ಸಲ ಚೆಕ್ ಮಾಡ್ಕೊಳ್ಳಿ, ನಿಮಗೆ ಈ ಒಂದು ಫೀಚರ್ ನಮ್ಮ ಇಂಡಿಯಾಗಾದ್ರೆ ರೋಲ್ ಔಟ್ ಆಗಿದೆ. ನೆಕ್ಸ್ಟ್ ನ್ಯೂಸ್ ನೋಡ್ಕೊಂಡ್ರೆ ನಿನ್ನೆಯಿಂದ ಎಲ್ಲಿ ನೋಡಿದ್ರು ಕೂಡ ಒಂದೇ ನ್ಯೂಸ್, ಇಂಡಿಗೋ. ರೀಸನ್ ಏನು ಅಂದ್ರೆ ನಿನ್ನೆ ಒಂದು ದಿನನೇ ನೇಷನ್ ವೈಡ್ ಆಗಿ ನೋಡ್ಕೊಂಡ್ರೆ 550 ಫ್ಲೈಟ್ಸ್ ಕಂಪ್ಲೀಟ್ ಆಗಿ ಡಿಲೇ ಆಗಿದೆ. ಏನಕ್ಕೆ ಡಿಲೇ ಆಗಿದೆಯೋ ಗೊತ್ತಿಲ್ಲ. ನಾರ್ಮಲ್ ಆಗಿ ನೋಡ್ಕೊಂಡ್ರೆ ಒಂದು 10 ಫ್ಲೈಟ್ಸ್, 20 ಫ್ಲೈಟ್ಸ್, 30 ಫ್ಲೈಟ್ಸ್, ಸೊ ಈ ರೀತಿಯಾಗಿ ಡಿಲೇ ಆಗ್ತಾ ಇರುತ್ತೆ. ಅದು ಕೂಡ ತುಂಬಾ ರೇರ್ ಕೇಸಸ್ ಅಂತಾನೆ ಹೇಳ್ಬೋದು. ನಿನ್ನೆ ಒಂದೇ ದಿನ ಅದು ಕೂಡ ಬರೀ ಇಂಡಿಗೋ ಫ್ಲೈಟ್ಸ್ ಮಾತ್ರ 550 ಫ್ಲೈಟ್ಸ್ ಡಿಲೇ ಆಗಿದೆ. ತುಂಬಾ ಜನ ಬೈಕೊಂಡಿದ್ದಾರೆ, ತುಂಬಾ ದೊಡ್ಡ ನ್ಯೂಸ್ ಕೂಡ ಆಗಿತ್ತು. ಎಷ್ಟೋ ಫ್ಲೈಟ್ಸ್ ಬೆಳಿಗ್ಗೆ 10 ಗಂಟೆಗೆ ಬರಬೇಕಾಗಿರೋದು ರಾತ್ರಿ 10 ಆದ್ರೂ ಕೂಡ ಬಂದಿಲ್ಲ. ಎಷ್ಟೋ ಜನ 6 ಗಂಟೆ, 7 ಗಂಟೆ, 8 ಗಂಟೆವರೆಗೂ ಅಲ್ಲೇ ವೇಟ್ ಮಾಡಿ ಮನೆಗಾದ್ರೆ ಹೋಗಿದ್ದಾರೆ. ಅವ್ರು ಅಲ್ಲಿರೋರು ಕೂಡ ರೆಸ್ಪಾಂಡ್ ಆಗ್ತಾ ಇಲ್ಲ. ಏನಕ್ಕೆ ಫ್ಲೈಟ್ ಡಿಲೇ ಆಗ್ತಿದೆ ಅಂದ್ರೆ ಅವ್ರಿಗೂ ಕೂಡ ಗೊತ್ತಿಲ್ಲ. ಈ ರೀತಿಯಾಗಿ ತುಂಬಾ ದೊಡ್ಡ ನ್ಯೂಸ್ ಆದ್ರೆ ಆಗಿತ್ತು. ಇವಾಗ ಇಂಡಿಗೋ ಅವರು ರಿಯಾಕ್ಟ್ ಆಗಿದ್ದಾರೆ. ನೆಕ್ಸ್ಟ್ 24 ಅವರ್ಸ್ ಅಲ್ಲಿ ನೀವೊಂದು ಪ್ರಾಬ್ಲಮ್ ನ ನಾವು ಸಾಲ್ವ್ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಇವರಾದ್ರೆ ಹೇಳಿದ್ದಾರೆ. ಇವತ್ತು ನನಗೆ ಇಂಟ್ರೆಸ್ಟಿಂಗ್ ಅನ್ಸಿರೋ ಟೆಕ್ ನ್ಯೂಸ್ ಆದ್ರೆ ಈ ವಿಡಿಯೋ ನಿಮಗೆ ಇಷ್ಟ ಆಯ್ತು ಅನ್ಕೊಂತೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕೆಳಗಡೆ ಸಬ್ಸ್ಕ್ರೈಬ್ ಬಟನ್ ಇರುತ್ತೆ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮಾತ್ರ ಮರಿಬೇಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಮೀಟ್ ಆಗೋಣಂತೆ. ಅಲ್ಲಿವರೆಗೂ ಬಾಯ್ ಬಾಯ್.